ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮ್ಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ 10ನೇ ವಾರ ಜೋಡಿಗಳ ಅಬ್ಬರದ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ ಗೆದ್ದ ಜೋಡಿ ಮುಂದಿನ ವಾರಕ್ಕೆ ಕೂಡ ಜೋಡಿ ಕ್ಯಾಪ್ಟನ್ ಗಳಾಗುವ ಸುವರ್ಣಾವಕಾಶ. ಈ ಜೋಡಿ ಕ್ಯಾಪ್ಟನ್ ಗಳ ಹುಡುಕಾಟದಲ್ಲಿ ಬಿಗ್ ಬಾಸ್ ಕೊಟ್ಟಂತ ಸರಣಿ ಟಾಸ್ ನಲ್ಲಿ ಕೊನೆ ಹಂತಕ್ಕೆ ತಲುಪಿದ ಜೋಡಿಗಳು ಅಂದ್ರೆ ಅಶ್ವಿನಿ ಮತ್ತು ರಘು, ರಕ್ಷಿತಾ ಮತ್ತು ಮಾಳು, ಚೈತ್ರ ಹಾಗೂ ಅಭಿ. ಈ ಜೋಡಿಗಳಿಗೆ ಕೊನೆಯ ಟಾಸ್ಕ್ ಆಗಿ ಒಂದು ಅದ್ಭುತವಾದ ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್. ಪುರುಷ ಸದಸ್ಯರು ಪೆಟ್ಟಿಗೆ ಒಳಗೆ ಬಂದಿತರಾಗಿ ಅಲ್ಲಿಂದ ಅವ್ರು ಹೇಳೋ ಒಗಟು ಬಿಡಿಸಿ ಉತ್ತರ ಇರೋ ಚೀಟಿ ಹುಡುಕಿ ಪೆಟ್ಟಿಗೆನ ಅನ್ಲಾಕ್ ಮಾಡಬೇಕಾಗಿರೋದು ಮಹಿಳಾ ಸದಸ್ಯರು. ಮಧ್ಯಾಹ್ನದ ಪ್ರಮೋದಲ್ಲಿ ಅಶ್ವಿನಿ, ಚೈತ್ರ ಮತ್ತು ರಕ್ಷಿತಾ ಚೀಟಿ ಹುಡ್ಕೋಕೆ ಹರಸಾಹಸ ಪಡ್ತಾ ಇರೋದು ನೀವು ನೋಡಿ. ಯಾರು ಈ ಟಾಸ್ಕ್ ಗೆದ್ದಿರಬಹುದು ಅನ್ನೋ ಕುತೂಹಲ ನಿಮ್ಮಲ್ಲಿ ಮೂಡಿದ್ರೆ ಇಲ್ಲಿದೆ ಉತ್ತರ. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಈ ಟಾಸ್ಕ್ ಗೆದ್ದು ಮುಂದಿನ ವಾರದ ಕ್ಯಾಪ್ಟನ್ ಜೋಡಿ ಆಗಿರೋ ಜೋಡಿ ಅಂದ್ರೆ ಅದು ಸ್ಪಂದನ ಮತ್ತು ಅಭಿ ಜೋಡಿ. ಅಂದ್ರೆ ಕೊನೆಯ ಟಾಸ್ಕ್ ನಲ್ಲಿ ಚೈತ್ರ ಅವರು ಅಭಿ ಇರೋ ಪೆಟ್ಟಿಗೆನ ತೆಗೆಯೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಕಳೆದ ಸೀಸನ್ ನಲ್ಲಿ ಟಾಸ್ಕ್ ನಲ್ಲಿ ಕಷ್ಟ ಪಡ್ತಾ ಇದ್ದ ಚೈತ್ರ ಅವರು ಈ ವಾರದ ಟಾಸ್ಕ್ ಗಳಿಂದ ಹೊರಗಿದ್ರು ಕೂಡ ಸ್ಪಂದನ ಪರವಾಗಿ ಆಡಿ ಅವರನ್ನ ಕ್ಯಾಪ್ಟನ್ ಆಗೋ ಹಾಗೆ ಮಾಡಿರೋದು ಈ ಸೀಸನ್ ನಲ್ಲಿ ಅವರ ವೈಲ್ಡ್ ಕಾರ್ಡ್ ಜರ್ನಿಗೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಅಂದ್ರೆ ಸುಳ್ಳಾಗಲ್ಲ. ಇನ್ನು ಮೊದಲ ಟಾಸ್ಕ್ ವೇಳೆ ಕಾಲು ಉಳುಕಿಸ್ಕೊಂಡು ಇಡೀ ವಾರ ಟಾಸ್ಕ್ ಕಡದೆ ಅವರು ಪರವಾಗಿ ಆಡೋಕೆ ಚೈತ್ರ ಅವ್ರನ್ನ ಆಯ್ಕೆ ಮಾಡಿಕೊಂಡು ಅಭಿ ಜೊತೆ ಮುಂದಿನ ವಾರದ ಕ್ಯಾಪ್ಟನ್ ಜೋಡಿ ಆಗಿರೋ ಕಳ್ಳೆ ಪುಟ್ಟಿ ಸ್ಪಂದನ ಅವರದ್ದು ಅದೃಷ್ಟವೋ ಅದೃಷ್ಟ ಅಂತ ಹೇಳಬಹುದು. ಇನ್ನೆರಡು ವಾರ ಅವರು ಮನೆಯಲ್ಲಿ ಗಿಲ್ಲಿಯ ಕಳ್ಳೆ ಪುಟ್ಟಿಯಾಗಿ ಇರೋದಂತೂ ಇನ್ನು ಪಕ್ಕ ಅಂತ ಹೇಳಬಹುದು. ಇದು ಇನ್ನು ಅನಧಿಕೃತ ಮಾಹಿತಿ. ಈ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಏನಾಗಿದೆ, ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ನಿಖರವಾಗಿ ತಿಳ್ಕೊಳ್ಳೋಕೆ ನೀವು ಇವತ್ತಿನ ಎಪಿಸೋಡ್ ನೋಡ್ಲೇಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.